ಸೊ ಕಲ್ಕಿ ಮೂವಿಯ ಆನೆಸ್ಟ್ ರಿವ್ಯೂಗೆ ಸ್ವಾಗತ. ಫ್ಯಾನ್ಸ್ಗಳು ನಾನು ಹೇಳೋದು ಇಷ್ಟನೇ, ಕೊನೆವರೆಗೂ ಈ ರಿವ್ಯೂನ ನೋಡಿ ಅಂತ ಹೇಳ್ತೀನಿ. ಅಫ್ಕೋರ್ಸ್ ನಮ್ಮ ಮೂವಿ ಪಾರ್ಟ್ನರ್ ಜೊತೆಗೆ ಬಂದಿದೆ. ಲಿಟ್ರಲಿ ಮೂವಿ ನೋಡ್ತಾ ನೋಡ್ತಾ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ನನಗೆ ಅನ್ಸಿದ್ದು ಇಷ್ಟೇ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಫ್ಯಾನ್ಸ್ ಅಂತೂ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಪ್ರಭಾಸ್ ಅವರ ಒಂದು ಫಿಲಮ್ ಕೆರಿಯರಲ್ಲಿ ಒನ್ ಆಫ್ ದ ವರ್ಸ್ಟ್ ಇಂಟ್ರೋ ಅಂತಾನೆ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಸ ಕೊಡ್ಬೋದಾಗಿತ್ತು, ಒಳ್ಳೆ ಬಿಲ್ಡಪ್ ಕೊಡ್ಬೋದಾಗಿತ್ತು, ಬಟ್ ಇಟ್ ವಾಸ್ ಸಚ್ ಅ ಬೋರಿಂಗ್ ಇಂಟ್ರೋ ಅಂತ ನನಗನ್ನಿಸ್ತು ಪರ್ಸನಲಿ. ಮೂವಿಯ ಸ್ಕ್ರೀನ್ ಪ್ಲೇ ಮತ್ತು ಎಡಿಟಿಂಗ್ ಅಂತ ಬಂದರೆ ಹಳೆ ಮೂವಿ ಕಂಪೇರ್ ಮಾಡಿದ್ರೆ ತುಂಬ ಹೊಸ್ತಾಗಿದೆ. ಇದರಲ್ಲಿ ಎಡಿಟಿಂಗ್ ವೈಸ್ ಅಂತೂ ಅಷ್ಟು ಚೆನ್ನಾಗಿ ಮಾಡಿದ್ರೆ, ಎಲ್ಲದಕ್ಕೂ ಕೂಡ ಗ್ಲೋ ಎಫೆಕ್ಟ್ ಕೊಡ್ತಾರೆ. ಸಣ್ಣ ಗ್ಲೋ ಅದರಲ್ಲೇ ಆಟ ಮುಗಿಸ್ಬಿಡ್ತಾರೆ ಇಂಟ್ರೋಲ್ವರೆಗೂ. ಓವರ್ ಆಲ್ ಹೇಳ್ಬೇಕು ಅಂದರೆ VFX ಅಷ್ಟು ಪ್ರೀಮಿಯಮ್ ಆಗಿ ಕೊಟ್ಟಿಲ್ಲ. ಒಂದು ರನ್ ಟೈಮ್ನ ಯಾವ ಥರ ಬೋರ್ ಮಾಡ್ಬೋದು, ವೇಸ್ಟ್ ಮಾಡ್ಬೋದೋ ಅಷ್ಟರ ಮಟ್ಟಿಗೆ ರನ್ ಟೈಮ್ನ ವೇಸ್ಟ್ ಮಾಡಿದ್ದಾರೆ ಅಂತ ಅನಿಸ್ತು ನನಗೆ. ಮತ್ತೆ ಇನ್ನೊಂದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ತುಂಬ ರೂಮರ್ಸ್ ಇತ್ತು, ಇದು ತುಂಬ ಹಾಲಿವುಡ್ ಮೂವೀಸ್ನೆಲ್ಲ ಕಾಪಿ ಹೊಡೆದಿದ್ದಾರೆ, ಲೈಕ್ ಸಮಥಿಂಗ್ ಏನೇನೋ ಬಿಲ್ಡಪ್, ತುಂಬ ರೂಮರ್ಸ್ ಎಲ್ಲ ಕೇಳ್ಪಟ್ಟಿದ್ವಿ. ನಿಜ ಇಲ್ಲ ಪಾಪ, ನಿಜವಾಗ್ಲೂ ಕಾಪಿ ಮಾಡಿಲ್ಲ ಕಣ್ರಿ. ಹಾಲಿವುಡ್ನೇನಾದ್ರು ಕಾಪಿ ಮಾಡಿದಿದ್ರೆ ಮೂವಿ ಇದಕ್ಕಿಂತ ಇನ್ನೂ ಸಖತ್ತಾಗಿ ಬಂದಿರೋದು, ಸರಿನಾ? ಅದಂತೂ ನಿಜ. ನನಗೆ ಬೇಜಾರಾಗಿದೆ, ಅದು ಕಲ್ಕಿ ಅನ್ನೋ ಕಾನ್ಸೆಪ್ಟು ಸಾಮಾನ್ಯವಾದದ್ದಲ್ಲ, ಸರಿನಾ? ಒಂದು ಮೈಥಾಲಜಿ ಹೆಸರಲ್ಲಿ ಇಲ್ಲ ಅದೊಂದು ಟಾಪಿಕಲ್ ಮಾಡಿಬಿಟ್ರೆ ಲೈಕ್ ಎಲ್ಲರಿಗೂ ಇಷ್ಟ ಆಗ್ಬಿಡುತ್ತೆ ಅನ್ನೋದು ಸುಳ್ಳು. ಬಿಕಾಸ್ ಈ ಒಂದು ಕಾನ್ಸೆಪ್ಟ್ನ ಯಾವ ಲೆವೆಲಲ್ಲಿ ತರ್ಬೋದಾಗಿತ್ತು ಅಂತಿದ್ರೆ, ಲಿಟ್ರಲಿ ನನಗೇನಿಸ್ತು ಅಂತಂದರೆ, ಇನ್ ಕೇಸ್ ನಾಗಶ್ವಿನ್ ಅವರು ಇನ್ನೂ ತುಂಬ ಮಾಸಾಗಿ ಪ್ಲ್ಯಾನ್ ಮಾಡಿದ್ದಾರೆ, ಏನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡಿ ಇಟ್ಟಿದ್ದಾರೆ ಕಲ್ಕಿ ಅನ್ನೋ ಮೇನ್ ಟಾಪಿಕ್, ಅಂದರೆ ಮೇನ್ ಸಿನಿಮಾ. ದಿಸ್ ಇಸ್ ನಾಟ್ ಅ ಮೇನ್ ಸಿನಿಮಾ, ಇದು ಒಂದು ಕಲ್ಕಿ ಕಾನ್ಸೆಪ್ಟಿನ ಟೀಸರ್ ಇಲ್ಲ ಟ್ರೈಲರ್ ಅಂತಲೂ ಹೇಳ್ಬೋದು ನನ್ನ ಪ್ರಕಾರ. ಏನಕ್ಕೆ ಇಟ್ಸ್ ಜಸ್ಟ್ ಅ ಇಂಟ್ರೊಡಕ್ಷನ್. ಅಂದರೆ ಕುರುಕ್ಷೇತ್ರದ ಬಗ್ಗೆ ನಿಮಗೆಲ್ಲ ಗೊತ್ತಿದ್ದು, ಅರ್ಜುನ, ಕರ್ಣ, ಅಶ್ವತ್ಥಾಮ ಮತ್ತೆ ಕೃಷ್ಣ ಶಾಪಗಳು ಅವೆಲ್ಲ ಏನು ಗೊತ್ತಿದ್ರೆ ಅದಾದ್ಮೇಲೆ ಏನಾಗುತ್ತೆ ಅನ್ನೋದು ಇದೊಂದು ಎಕ್ಸಾಂಪಲ್, ಉದಾಹರಣೆ. ಹಿಂಗೆ ಆಗುತ್ತೆ ಅಂತೆಲ್ಲ ಏನೂ ಇಲ್ಲ, ಇಟ್ಸ್ ಜಸ್ಟ್ ಅ ವಿಷನ್ ಅಂತಾನು ಹೇಳ್ಬೋದು. ಒಂದು ಇಂಟರ್ವ್ಯೂ ಅಲ್ಲಿ ಪ್ರಭಾಸ್ ಅವರು ಹೇಳಿದ್ದಾರೆ, ಫಸ್ಟ್ ಸ್ಟೋರಿ ವೆನ್ ಹಿ ಟೋಲ್ಡ್ ಮಿ ಇಟ್ ವಾಸ್ ಐ ಕುಡ್ ಹಿಯರ್ ಓನ್ಲಿ 20%. ಈ ಸ್ಟೋರಿ ನರೇಶನ್ ನಾನು ಕೇಳಿದ್ದು, ಇನ್ನು ಮಿಕ್ಕಿದೆಲ್ಲ ಫ್ರೆಂಡ್ಸ್ ಹತ್ರ ತಿಳ್ಕೊಂಡೆ ಅಂತ. ಅದು ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ಬೋದು. ಬಟ್ ಆದರೆ ನನಗನ್ನಿಸ್ತು ಪ್ರಭಾಸ್ ಅವರ ಈ ಮೂವಿಯ ಕಂಪ್ಲೀಟ್ ಸ್ಟೋರಿ ನರೇಶನ್ ಕೇಳಿದಿದ್ರೆ ಈ ಸಿನಿಮಾ ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ ನನಗನ್ನಿಸ್ತು. ಏನಕ್ಕೆ ಅಂತಂದ್ರೆ, ಕಲ್ಕಿ ಅನ್ನೋ ಟಾಪಿಕ್ ಮಾಡಿಕೊಂಡು ಸಿನಿಮಾನ ಒಂದು ಫ್ಯೂಚರ್ ವಿಷನ್ ಅಲ್ಲಿ ಥಿಂಕ್ ಮಾಡಿದಂತೂ ನಿಜ, ಸರಿನಾ? ಬಟ್ ಆದ್ರೆ ಡೈಲಾಗ್ಸ್ ಮಾತ್ರ ಅವರು ಫ್ಯೂಚರ್ ಟೈಮ್ ಲೈನ್ ಅಲ್ಲಿ ಅವರು ಥಿಂಕ್ ಮಾಡಿಲ್ಲ. ಏನಕ್ಕೆ ಅಂತಂದ್ರೆ ಡೈಲಾಗ್ಸ್ ಕೂಡ ಅದೇ ತರ ಫೀಲ್ ಕೊಡುತ್ತೆ. ಬಟ್ ನಾನು ನೋಡಿದ್ದು ಸಿನಿಮಾ ಕನ್ನಡದಲ್ಲಿ. ಏನಕ್ಕೆ ಅಂತಂದ್ರೆ ಕನ್ನಡದಲ್ಲೇ ಕರೆಕ್ಟಾಗಿ ನಂಗೆ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಇನ್ನು ತೆಲುಗುಲಿ ಸ್ವಲ್ಪ ಕಷ್ಟ ಆಗಿರೋದು. ಎಲ್ಲದಕ್ಕಿಂತ ಒಂದು ದೊಡ್ಡ ಡಿಸಪಾಯಿಂಟ್ ಅಂತಂದ್ರೆ, ಈ ಸಿನಿಮಾ ಕಲ್ಕಿ ಸಿನಿಮ್ಯಾಟಿಕ್ ಯೂನಿವರ್ಸ್ ಅನ್ಸ್ಕೊಂಡ್ರು ಕೂಡ ಈ ಸಿನಿಮಾದ ಹೆಸರು ಕಲ್ಕಿ ಅಂತ ಮಡಗಬಾರ್ದಾಗಿತ್ತು. ಬಿಕಾಸ್ ಈ ಸಿನಿಮಾದ ಹೈಲೈಟ್ ಪ್ರಭಾಸ್ ಅವರಲ್ಲ, ಅಮಿತಾಬ್ ಬಚ್ಚನ್ ಅವರು. ಏನಕ್ಕಂದ್ರೆ ಅಮಿತಾಬ್ ಬಚ್ಚನ್ ಅವರು ಮಾಡಿರುವಂತ ಕ್ಯಾರೆಕ್ಟರ್ ಅಶ್ವತ್ಥಾಮ, ಆ ಕ್ಯಾರೆಕ್ಟರ್ ಕೊಟ್ಟಿರುವಂತ ಬಿಲ್ಡಪ್ ಆಗಿರ್ಬೋದು, ಮಾಸ್ ಆಗಿರ್ಬೋದು, ಫೈಟ್ ಸೀಕ್ವೆನ್ಸ್ ಆಗಿರ್ಬೋದು, ಅದ್ರಲ್ಲಿ ಅರ್ಧನೂ ಕೂಡ ಪ್ರಭಾಸ್ ಅವರು ಕೊಟ್ಟಿಲ್ಲ ಸ್ಟಾರ್ಟಿಂಗ್ ಇಂದ ಸೆಕೆಂಡ್ ಹಾಫ್ ವರ್ಗು. ಏನಕ್ಕೆ ಅಂತಂದ್ರೆ ಅಷ್ಟು ಡಿಸಪಾಯಿಂಟ್ ಮಾಡಿದ್ದಾರೆ. ನನ್ ನಿಜ ಏನ್ ಬೇಜಾರಾಗಿದ್ದು ಅಂದ್ರೆ, ಪ್ರಭಾಸ್ ಅವ್ರನ್ನ ಎಷ್ಟ್ರ ಮಟ್ಟಿಗೆ ಒಂದು ಕಾಮಿಡಿ ವೆಲ್ ತೋರಿಸಿದ್ದಾರೆ ಅಂತಂದ್ರೆ, ಲೈಕ್ ಲಿಟ್ರಲಿ ಅವ್ರಿಗೆ ಕಾಂಪ್ಲೆಕ್ಸ್, ಯೂನಿಟ್ಸ್, ಬುಜ್ಜಿ ಅನ್ನೋ ಡೈಲಾಗ್ ಬಿಟ್ರೆ ಇನ್ನೇನು ಕೊಟ್ಟಿಲ್ಲ. ತುಂಬಾ ಹೈಲೈಟ್ ಮಾಡಿರೋದು ಅದೇ ಕಾಂಪ್ಲೆಕ್ಸ್ ಯೂನಿಟ್ಸ್. ನಮಗ್ ಬೋರ್ ಆಗೋಯ್ತು ಅದನ್ನ ಕೇಳಿ. ಅದೊಂದು ತುಂಬಾ ಡಿಸಪಾಯಿಂಟ್ ಆಯ್ತು ನನಗೆ. ಬಿಕಾಸ್ ಪ್ರಭಾಸ್ ಅವರ ಒಂದು ಫೇಸ್ ಏನೇ ಆಕ್ಷನ್ ಮಾಸ್, ಆದ್ರೆ ಸೆಕೆಂಡ್ ಹಾಫ್ ಅವ್ರಿಗೂ, ಸರಿನಾ? ಬಿಕಾಸ್ ಕ್ಲೈಮ್ಯಾಕ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿದಾಗ. ಅದು ಕ್ಲೈಮ್ಯಾಕ್ಸ್ ಬಗ್ಗೆ ಬರ್ತೀನಿ ನಾನು ಆ ಮ್ಯಾಟ್ರಿಗೆ. ಇನ್ನು ಕ್ಯಾಸ್ಟಿಂಗ್ ಅಂತ ಬಂದ್ರೆ, ಪ್ರತಿಯೊಂದು ಕ್ಯಾರೆಕ್ಟರ್ಗಳಿಗೆ ಸೂಟಬಲ್ ಆದಂತ ಸ್ಟಾರ್ಸ್ ನ ಸೆಲೆಕ್ಟ್ ಮಾಡಿದ್ದಾರೆ, ಅದರಲ್ಲಿ ಏನೂ ಡೌಟ್ ಇಲ್ಲ. ಬಟ್ ಆದ್ರೆ ಇವರು ತೋರಿಸಿರೋ ಸ್ಕ್ರೀನ್ ಪ್ಲೇ ಲೆವೆಲ್ ಯಾವ ತರ ಇದೆ ಅಂತಂದ್ರೆ ನಮ್ಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡುತ್ತೆ, ಕೆಲವೊಂದು ಇನ್ಕಂಪ್ಲೀಟ್ ಅಂತ ಅನ್ಸುತ್ತೆ. ಅದಂತೂ ನಿಜ, ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ. ಮತ್ತು ಈ ಸಿನಿಮಾದ BGM, ಬ್ಯಾಕ್ ಗ್ರೌಂಡ್ ಸ್ಕೋರ್ ಯಾವ ತರ ಇತ್ತು, ಲಿಟ್ರಲಿ ಗುರು BGM ಅನ್ನೋದು ದೂರದ ಮಾತು. ಈ ಮೂವಿಲಿ ಒಂದೇ ಐತೆ ಬುಜ್ಜಿ ಎಂಟ್ರಿದು ಅಷ್ಟೇ ಗುರು. ಪ್ರಭಾಸ್ಗೆ ಒಳ್ಳೆ BGM ಇಲ್ಲ, ಪ್ರಭಾಸ್ಗೆ ಒಳ್ಳೆ BGM ಇಲ್ಲ. ಏನದೇ ಮೂವಿ ನೋಡಿ ಗೊತ್ತಾಗುತ್ತೆ. ಟು ಬಿ ಆನೆಸ್ಟ್, ನಾನು ಪ್ರಭಾಸ್ ಅವ್ರ ಮೇಲೆ ಏನೂ ಇಲ್ಲ. ಐ ಹ್ಯಾವ್ ರೆಸ್ಪೆಕ್ಟ್ ಫಾರ್ ಇಟ್. ಬಟ್ ಐ ಆಮ್ ಆಲ್ ಟಾಕಿಂಗ್ ಅಬೌಟ್ cinema, storyline, screenplay, and the works by Nagashwin. This could have been more better. It was not worth for the hype anta ನನಗನ್ನಿಸ್ತು. ಲಿಟ್ರಲಿ
ಸೊ ಇನ್ನು ಕ್ಲೈಮ್ಯಾಕ್ಸ್ ಬಗ್ಗೆ ಹೇಳ್ಬಿಡ್ತೀನಿ. ಲಿಟ್ರಲಿ ದ ಕಂಪ್ಲೀಟ್ ಮೂವಿ ನನಗೆ ಪೈಸಾ ವಸೂಲ್ ಅಂತ ಅನಿಸಿದ್ದು ಕ್ಲೈಮ್ಯಾಕ್ಸ್ ಮಾತ್ರ. ಅದು ಹೇಳ್ಬಿಡ್ತೀನಿ. ಕ್ಲೈಮ್ಯಾಕ್ಸಲ್ಲಿ ಕೊಟ್ಟಿರುವಂಥ ಪ್ರಭಾಸ್ ಎಂಟ್ರಿ ಸ್ಟಾರ್ಟಿಂಗಲ್ಲಿ ಕೊಟ್ಬಿಟ್ಟಿದ್ದಿದ್ರೆ, ಅಂದರೆ ಅದೇ ಥರ ಕೊಡೋಕ್ಕಾಯ್ತಿರಲಿಲ್ಲ, ಬಟ್ ಒಂದು ಆ ಲೆವೆಲಲ್ಲಿ ಕೊಟ್ಟಿದ್ದಿದ್ರೆ ಗುರು, ದಿಸ್ ವುಡ್ ಹ್ಯಾವ್ ಬಿನ್ ಮೋರ್ ಬೆಟರ್. ಕ್ಲೈಮ್ಯಾಕ್ಸಲ್ಲಿ ಮಾತ್ರ ಚಿಂದಿ ಎಂಟ್ರಿ ಕೊಟ್ಟವ್ರು ಮಾತ್ರ. ಬಟ್ ಒಂದೇನಂದರೆ ನಾವು ಮೂವಿನ ಕ್ಲೈಮ್ಯಾಕ್ಸ್ ನೋಡೋಕೆ ಹೋಗಲ್ಲ, ನಾವು ಸ್ಟಾರ್ಟಿಂಗಿಂದ ಮೂವಿ ನೋಡೋದು. ಸೊ ಎಲ್ಲ ಕ್ಲೈಮ್ಯಾಕ್ಸಲ್ಲಿ ಮಾಡಿಕೊಂಡ್ರೆ ಐ ಡೋಂಟ್ ಥಿಂಕ್ ಇಟ್ ವಿಲ್ ವರ್ಕ್. ಬಟ್ ಕ್ಲೈಮ್ಯಾಕ್ಸಲ್ಲಿ ಮಾತ್ರ ಲಿಟ್ರಲಿ ಒಂದು ಫೀಲ್ ಕೊಡುತ್ತೆ ನಿಮಗೆ, ಲೈಕ್ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಒಂದು ಕನೆಕ್ಟಿವಿಟಿ ಕೊಡುತ್ತಾರೆ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಇಷ್ಟ ಆಯಿತು ನನಗೆ. ಬಟ್ ಅದು ಸ್ವಲ್ಪ ಇನ್ನೂ ತುಂಬ ಲಾಜಿಕಾಗಿ ಕೊಡ್ಬೋದಾಗಿತ್ತು ಅಂತ ನನಗನ್ನಿಸ್ತು. ಬಟ್ ಓವರ್ ಆಲ್ ಅಮಿತಾಬ್ ಬಚ್ಚನ್, ಅದರಲ್ಲೂ ಕಮಲ್ ಹಾಸನ್ ಕೊಟ್ಟಿರುವಂಥ ಕ್ಯಾರೆಕ್ಟರ್ ಮಾತ್ರ ಅಲ್ಟಿಮೇಟ್ ಮಾತ್ರ ಲಿಟ್ರಲಿ. ಮತ್ತೆ ಡೈಲಾಗ್ಸು ಸ್ಟಂಟ್ಸು ಅಂತ ಬಂದರೆ ನೀವು ಟ್ರೈಲರಲ್ಲಿ ನೋಡುತ್ತೀರಾ, ಅದೇ ಹೈಲೈಟು. ಅದು ಬಿಟ್ಟು ಏನು ದೊಡ್ಡದಾಗಿ ಹೊಸ್ದಾಗೆಲ್ಲ ಏನೂ ಇಲ್ಲ. ಸೊ ಮೂವಿನ ಹೋಗಿ ಥಿಯೇಟರ್ಸಲ್ಲಿ ನೋಡಿ ಇಷ್ಟ ಆದರೆ ಅಂತ ಹೇಳ್ತೀನಿ. ಸಿಗ್ತೀನಿ ಮುಂದಿನ ರಿವ್ಯೂಲಿ. ನಗ್ನಗ್ತಾ ಇರಿ. ಸೊ ಐ ಆಮ್ ಸಾರಿ ಫಾರ್ ಹರ್ಟಿಂಗ್ ಎನಿ ಒನ್ಸ್ ಫೀಲಿಂಗ್ಸ್, ಬಟ್ ಎಕ್ಸ್ಪೆಕ್ಟೇಷನ್ಸ್ ಲಿಟ್ರಲಿ ಬ್ರೋಕ್ ಅಂತ ನನಗನ್ನಿಸ್ತು. ಓಕೆ ಓಕೆ ಓಕೆ